ಬುತ್ತಿ ಕಟ್ಕೊಬತ್ತೀರ. ಬಿರಿಯಾನಿಗಿಂತ ಈ ಬೀಡನೇ ಚೆನ್ನಾಗಿತ್ತು ಗೈಸ್. ಸ್ಕ್ಯಾನ್ ಮಾಡೋದಕ್ಕೆ 41. ಅರ್ಜುನ್ ಇಸ್ ಫ್ರೆಂಡ್ಲಿ. ಎಲ್ಲ ಚಳಿಗೆ ಟೀಗಳು ಕುಡಿ. ಹೋಲ್ಡ್ 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 ಹೋಲ್ಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ಎಂತಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಆಲ್ರೆಡಿ ನಾನು ತಮ್ನೇಲಲ್ಲಿ ನೋಡಿರ್ತೀರಾ, ಇವತ್ತು ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಗೈಸ್. ಸೊ ಇದು ಬಂದ್ಬಿಟ್ಟು ಜಸ್ಟ್ ಅ ಡೇ ಔಟ್ ಇನ್ ಮೈಸೂರು ಅಂತ ಮಾಡ್ತಾಯಿರೋದು. ನಾನು ಏನು ಸಡನ್ನಾಗಿ ಮೈಸೂರಿಗೆ ಹೋಗ್ತಾ ಇರೋದು ಅಂತಂದರೆ, ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಏನೂ ಕೆಲಸ ಇರಲಿಲ್ಲ ಮನೇಲಿ ಮಾಡೋದಕ್ಕೆ, ಏನೂ ಪ್ಲ್ಯಾನ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಹೇಳಿದ್ರು, ಬಾ ಮೈಸೂರಿಗೆ ಹೋಗೋಣ, ಅಟ್ಲೀಸ್ಟು ದೇವ್ರ ದರ್ಶನ ಆದರೂ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟ ಹಾಗೆ ನಿಮಿಷಾಂಬ ದೇವಿ ಟೆಂಪಲ್ನೆಲ್ಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ನೀವು ಬನ್ನಿ, ನಾವು ಯಾರ್ಯಾರು ಹೊರಡ್ತಾ ಇದ್ದೀವಿ ಅಂದರೆ, ಇಲ್ಲ ಮಮ್ಮಿ, ಹಾಗೆ ನಮ್ಮ ಡ್ಯಾಡಿ, ಈ ಕಡೆ ನನ್ನ ತಂಗಿ ಆ್ಯಂಡ್ ನಮ್ಮ ಅಕ್ಕ ಗೈಸ್, ಅವ್ಳು ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ನಾವು 5 ಜನ ಹೊರಡ್ತಾ ಇದ್ದೀವಿ. ಇವಾಗ ಆಲ್ರೆಡಿ 11:30 ಆಗಿದೆ. ನಾವು ಆರಾಮಾಗಿ ಈವ್ನಿಂಗ್ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ಡೀಸೆಲ್ ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಡೀಸೆಲ್ ಹಾಕಿಸ್ಕೊಳ್ತಾ ಇದ್ದೀವಿ. ಆಗಿದೆಯಾ? ಹಾಂ, ಆಯಿತು. ಸೊ ಲೆಟ್ಸ್ ಗೋ. ಈಗ ನಾವು ಮೈಸೂರು ಹೈವೇ ಆಲ್ರೆಡಿ ರೀಚ್ ಆಗಿದ್ದೀವಿ. ಸೊ ಇಟ್ಸ್ ಆಲ್ರೆಡಿ 2:30 ಆಗ್ತಾ ಬಂತು. ನಾವು ಊಟ ಏನೂ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು, ಅವಳಲ್ಲ ಗೈಸ್ ನನ್ನ ತಂಗಿ, ಇವಳು ಮನೇಲಿ ಬುತ್ತಿ ಕಟ್ಕೊಳ್ರಿ ಅಂತ ಬುತ್ತಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ ಮನೇಲಿ. ಸೊ ನಮ್ಮ ಮಮ್ಮಿ ಚಪಾತಿ, ಟೊಮೆಟೊ ಗೊಜ್ಜು. ಗೈಸ್, ಎಲ್ಲಿ ಹೋಗ್ಬೇಕಂದ್ರೂ ಫಸ್ಟ್ ಥಿಂಗ್ ಐ ವುಡ್ ಪ್ರಿಫರ್ ಇಸ್ ಫುಡ್. ಸೊ ಐ ಥಿಂಕ್ ಸಮ್ಟೈಮ್ಸ್ ಈ ಥರ ಒಂದು ವಾತಾವರಣ, ಯು ಕ್ಯಾನ್ ಜಸ್ಟ್ ಸಿ ಈ ಥರ ಗ್ರೀನರಿನಲ್ಲಿ ಕುತ್ಕೊಂಡು, ನಾನಂತೂ ರಾಯಲ್ ಕಾರ್ ಡಿಕ್ಕಿನಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ ಗೈಸ್. ಐ ಲವ್ ಸಚ್ ಥಿಂಗ್ಸ್. ಸೊ ಇಟ್ಸ್ ನೈಸ್. ಸೊ ನಮಗೇನು ಅಂತ ಅಂದರೆ ಗೈಸ್, ಹೋಟ್ಲಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಇವಳು ಇಲ್ಲ ಮನೇಲೆ ಕಟ್ಟಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಟ್ಟಿಸ್ಕೊಂಡು ಬಂದಿರೋದು. ಸೊ ಅದಕ್ಕೆ ಚಪಾತಿ ಆ್ಯಂಡ್ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಇಬ್ಬರು ತಿಂತಾ ಇದ್ದಾರೆ. ಬುತ್ತಿ ಕಟ್ಕೊಬತ್ತಿರೋದು ತಿಂತಾ ಇದ್ದಾರೆ ಗೈಸ್. ಬಂದಿದ್ದೆ, ಕೂತ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಅಕ್ಕ ಎಂತಕ್ಕೆ ನಮ್ಮಮ್ಮ ಹಿಂದೆ ಬಂದಿದ್ದಾರೆ ಅಂತಂದರೆ, ನಮ್ಮಪ್ಪ ಒಂದು ಸ್ವಲ್ಪ ಡ್ರೆಸ್ ತೊಗೊಂಡು ಅಂತ ಅಂದ್ಬಿಟ್ಟು ನನ್ನ ತಂಗಿ ಗಾಡಿ ಓಡಿಸ್ತೀನಿ ಅಂತ ಅಂದು. ಸೊ ಯು ಕ್ಯಾನ್ ಸಿ ಮೈ ಸಿಸ್ಟರ್ ಇಸ್ ಡ್ರೈವಿಂಗ್ ಆ್ಯಂಡ್ ಮೈ ಡ್ಯಾಡ್ ಇಸ್ ರೆಸ್ಟಿಂಗ್. ನಾವೆಲ್ಲ ಫುಲ್ ಜಾಲಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಜಾಲಿ ಮಾಡೋಕೆ ಹಿಂದೆಗಡೆ ಕೂತ್ಕೊಂಡು ಜಾಲಿ ಅಂತೆ. ಐಸ್ ಇನ್ನೊಂದೇನು ಗೊತ್ತಾ, ಬೆಳಿಗ್ಗೆ ಎಷ್ಟು ಚಳಿ ಇತ್ತು ಅಂತ ಅಂದರೆ, ಫುಲ್ ಲೈಕ್ ಹಬ್ಬ ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು ನಾವು ಬಿಟ್ಟಾಗ ಮನೆ. ಬಟ್ ಇವಾಗಂತೂ ಎಷ್ಟು ಬಿಸಿಲಿದೆ ಅಂತ ಅಂದರೆ, ನಾವು ಕಾರಲ್ಲಿ AC ಹಾಕೊಂಡು ಬರ್ತಾ ಇದ್ದೀವಿ, ಎಷ್ಟು ಬಿಸಿಲಿದೆ. ಸೊ ಇವಾಗ ನಾವು ಆಲ್ರೆಡಿ ನಿಮಿಷಾಂಬ ದೇವಿ ಟೆಂಪಲ್ಗೆ ಆನ್ ದ ವೇ ಇದ್ದೀವಿ. So we have already reached ನಿಮಿಷಾಂಬ ದೇವಿ ಟೆಂಪಲ್. ಈಗ ಹೊರಡ್ತಾ ಇದ್ದೀವಿ. ಯಾವ ಕಡೆ ಎಂಟ್ರೆನ್ಸ್? ಈಗ ಪೂಜೆ ಸಾಮಾನು ಇಸ್ಕೊಂಡು ಹೊರಡೋಣ ದೇವಸ್ಥಾನಕ್ಕೆ. ಈಗ ನಾವು ನದಿ ಹತ್ರ ಹೋಗ್ತಾ ಇದ್ದೀವಿ. ಗೈಸ್, ಆ್ಯಕ್ಚುಲಿ ಸರ್ತಿ ನೀರು ಜಾಸ್ತಿ ಇದೆ ಇಲ್ಲಿ ನಿಮಿಷಾಂಬ ದೇವಿ ಟೆಂಪಲ್ ಹತ್ರ ನದಿಯಲ್ಲಿ. ಸೊ ಇವಾಗ ನಾವು ನದಿ ಸ್ನಾನ ಅಟ್ಲೀಸ್ಟ್ ಮಾಡೋದಕ್ಕಾಗಿಲ್ಲ, ಬಟ್ ನದಿ ನೀರು ಅಂದರೆ ತೀರ್ಥ ತಗೊಂಡು ತಲೆ ಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಹೋಲ್ಡ್ 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 ಹೋಲ್ಡ್
ಸೊ ಗೈಸ್ ಈಗ ಪೂಜೆ ಸಾಮಾನು ಇಸ್ಕೊಂಡು ಒಂದೇ ಸ್ಪ್ಲಾಶ್ ಬಿಟ್ಟು ಹೋಗಲ್ಲ. ಒಂದೇ ಏಟಿಗೆ ಬ್ಯೂಟಿಫುಲ್ ತೆಂಗಿನಕಾಯಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮ್ ಜೈ ರಾಮ್. ಜೈ ಜೈ ರಾಮ್. ಗೈಸ್ ಈಗ ದೇವ್ರ ದರ್ಶನ ಮುಗೀತು. ಹೇಗಿತ್ತಮ್ಮ ದೇವ್ರ ದರ್ಶನ? ಫ್ಯಾಬ್ಯುಲಸ್ ಗೈಸ್. ಸೊ ನೆಮ್ಮದಿಯಿಂದ ಆ ತಾಯಿ ದರ್ಶನ ಮಾಡೋದೇ ಪುಣ್ಯ. ಸೊ ಇವತ್ತಂತೂ ರಶ್ ಇರ್ಲಿಲ್ಲ ಗೈಸ್, ಟು ಬಿ ಹಾನೆಸ್ಟ್. ಒಂದು 10 ಜನ. ಅಲ್ಲ, ಬಟ್ ನಮ್ ದರ್ಶನ ಆದ್ಮೇಲೆ ಅಲ್ಲಿ ರಶ್ ಶುರು ಆಗೋಯ್ತು. ಸೊ ಇವಾಗ ಸ್ವಲ್ಪ ರಶ್ ಸ್ಟಾರ್ಟ್ ಆಯ್ತು ಗೈಸ್. ಅಪಾರ್ಟ್ ಫ್ರಮ್ ದಟ್ ನಮ್ ದರ್ಶನ ಅಂತೂ ಸೂಪರ್ ಇತ್ತು ದರ್ಶನ ನಿಮ್ಗೆ. ತಾಯಿ ನೀಮ್ ಶಾಂಬ ದರ್ಶನ ಯಾವಾಗಲೂ ಬಂದಾಗೆಲ್ಲ ಚೆನ್ನಾಗಿ ದರ್ಶನ ಕೊಡ್ತಾರೆ ತಾಯಿ. ಇವತ್ತು ಇನ್ನೂ ಚೆನ್ನಾಗಿ ದರ್ಶನ ಕೊಟ್ಟಿದ್ದು ನಮ್ಗೆ ಬಲ ಆಶ್ಚರ್ಯ ಆಗಿದೆ. ಇದೇ ರೀತಿ ಆಶೀರ್ವಾದ, ನಿಮ್ಮ ಆಶೀರ್ವಾದ, ತಾಯಿ ನೀಮ್ ಶಾಂಬ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ದರ್ಶನ ತುಂಬಾ ಚೆನ್ನಾಗಾಯ್ತು. ಸೊ ಇಟ್ ವಾಸ್ ವೆರಿ ಕ್ವಿಕ್ ಆಲ್ಸೋ. ಇಟ್ ವಾಸ್ ಲೆಸ್ ಕ್ಯೂ ಅಂಡ್ ಎವ್ರಿಥಿಂಗ್. ಅದೇ ಆಸ್ ಐ ಟೋಲ್ಡ್, ನಮ್ ದರ್ಶನ ಆದ್ಮೇಲೆ ಅಲ್ಲೆಲ್ಲ ಕ್ಯೂ ಶುರು ಆಯ್ತು. ಸೊ ನಿಮ್ಗೆ ಹೇಗನ್ಸ್ತು ಸುಜಾತಮ್ಮ? ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು, ರಶ್ ಕಡಿಮೆ ಇತ್ತು. So we are just tasting ಗೋಲಿ soda, na? Yeah. We are just tasting ಗೋಲಿ soda, guys. But yes, it's yours, huh? Mummy's. ಈ ಕುದುರೆ ಹೆಸರು ಅರ್ಜುನ್. ಈ ಕುದುರೆ ಹೆಸರು ಕುದುರೆ ಹೆಸರು ಬಾಷಾ. ಸೊ That's Arjun. Arjun is friendly. ಹಲೋ ಸಾಕು. ಚಳಿಗೆ ಇಲ್ಲಿ ನೋಡಿ. ಆಕ್ಚುಲಿ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿತ್ತು, ಬಟ್ ಇವಾಗ ಸಿಕ್ಕಾಬಡೆ ಚಳಿ ಆಗ್ತದೆ ಚಾಮುಂಡಿ ಬೆಟ್ಟದ ಮೇಲೆ. ಬಿಕಾಸ್ ನಾವು ಬೆಟ್ಟದ ಮೇಲೆ ಇರೋದ್ರಿಂದ ಹಿಂಗ್ ಚಳಿನಾ? ಹೌದು. ಹೌದಾ? ಓಕೆ. ಒಂದ್ ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾಳೆ ನನ್ನ ತಂಗಿ ಇವಾಗ ಬ್ಲಾಗ್ ಮಾಡೋದಕ್ಕೆ. ಏನಕ್ಕೋಸ್ಕರ ಮಹಿಷಾಸುರ ದೇವ್ರನ್ನ ಈ ರೀತಿ ನಿಲ್ಸಿದ್ದಾರೆ ಅಂತ ನನ್ನ ತಂಗಿ ಹೇಳ್ತಾಳೆ ಗೈಸ್. ಅವಳಿಗೆ ಸ್ಟೋರಿ ಗೊತ್ತಿದೆಯಂತೆ. ಸೊ ಯಾ ಟೆಲ್. ಓಕೆ ಗೈಸ್, ಸೊ ಇವ್ರು ಬಂದ್ಬಿಟ್ಟು ಮಹಿಷಾಸುರ. ಬೇಸಿಕಲಿ ಮಹಿಷಾಸುರನ ಬಂದ್ಬಿಟ್ಟು ಒಂದು ರಾಕ್ಷಸ ಅಂತ ಮೈಸೂರು ಊರಿನ ಜನರಿಗೆಲ್ಲ ತುಂಬ ಕಾಟ ಕೊಟ್ಟಿರ್ತಾರೆ ಒಂದು ಕಾಲದಲ್ಲಿ. ಆವಾಗ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಮೇಲಿಂದ ಹತ್ತಿಸ್ಕೊಂಡು ಬಂದು ಇಲ್ಲಿ ಅವ್ರು ಸಂಹಾರ ಮಾಡಿ ತಾಯಿ ಹೋಗಿ ಅಲ್ಲಿ ಶಾಂತಿ ರೂಪಣಿಯಾಗಿ ನಿಲ್ಲಿಸಿರೋದಕ್ಕೆ ಚಾಮುಂಡೇಶ್ವರಿ ತಾಯಿ ಇಲ್ಲಿ ನೆಲೆಸಿರೋದಕ್ಕೆ ರೀಸನ್. ಆ್ಯಂಡ್ ಇವ್ರು ಬಂದ್ಬಿಟ್ಟು ಮಹಿಷಾಸುರ, ಇವ್ರನ್ನ ಸಂಹಾರ ಮಾಡಿರೋದಕ್ಕೆ ಇವ್ರದ್ದು ಸ್ಟ್ಯಾಚ್ಯೂ ಇಕ್ಕಿದೆ. ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇದೆ. ಎಂತಂದ್ರೆ ಮೇ ಬಿ ನಾವು ಬೆಟ್ಟದ ಮೇಲೆ ಇರೋದ್ರಿಂದನೋ ಏನೋ ತುಂಬ ಚಳಿ ಇದೆ ಇಲ್ಲಿ. ಆ್ಯಂಡ್ ಅದೇ ತಕ್ಕಂಗೆ ರಶ್ ಕೂಡ ಸಿಕ್ಕಾಪಟ್ಟೆ ಇದೆ. ಸೊ ಇವಾಗ ನಾವು ಪೂಜೆ ಸಾಮಾನು ತಗೊಂಡು ದೇವಸ್ಥಾನಗಳಿಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾವು ಇನ್ನೂ ಒಂದು ಸ್ವಲ್ಪ ಬೆಳಗ್ಗೆ ಬಂದಿದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಲ್ವಾ? ಹೌದು. ಬಟ್ ನೋ ಪ್ರಾಬ್ಲಮ್. ಯಾವಾಗ ದೇವ್ರ ದರ್ಶನ ಕೊಡಬೇಕು ಅಂತ ಅನ್ಸುತ್ತೋ ಆ ಟೈಮಿಗೆ ಬರೋದೇ ಒಳ್ಳೆಯದು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿ ಎಷ್ಟು ರಶ್ ಇದೆ ಅಂತ ಅಂದ್ರು. ಸಿಕ್ಕಾಬಡೆ ರಶ್ ಇದ್ದಾರೆ ಕಾಯ್ದಿರೋದು. ನಾವೇ ಕ್ಯೂ ಅಲ್ಲಿ ಎಷ್ಟೊತ್ತವರೆಗೂ ನಿಂತ್ಕೊಂಡು ದರ್ಶನ ಮಾಡಬೇಕೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಎಷ್ಟೊತ್ತಾದರೂ ಆಗಲಿ ದರ್ಶನ ಮಾಡಿಬಿಟ್ಟೆ ಹೋಗೋಣ. ಕ್ಯೂ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಸ್ಕೂಲ್ ಮಕ್ಕಳು, ಈ ಕಾಲೇಜ್ ಮಕ್ಕಳೆಲ್ಲ ಬಂದಿರೋದ್ರಿಂದ ಇಷ್ಟು ರಶ್ ಆಗೋಗ್ಬಿಟ್ಟಿದೆ. ಅಲ್ಲಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಬಟ್ ಕ್ಯೂ ಕೂಡ ಫಾಸ್ಟ್ ಮೂವಿಂಗೇ ಇದೆ. ಇನ್ನೊಂದು ಮೇ ಬಿ ಒಂದು 20 or 30 minutes ಅಷ್ಟರಲ್ಲಿ ದರ್ಶನ ಮುಗಿತೈತೆ ದೇವ್ರದ್ದು. ಅಲ್ಲಿ ತನಕ ಲೈಕ್ ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕು. ಬೇಡ. ಸೊ ಗೈಸ್, ಇವಾಗ್ಲೂ ಚಾಮುಂಡೇಶ್ವರಿ ತಾಯಿದು ದರ್ಶನ ಆಯಿತು ಗೈಸ್. ಎಷ್ಟು ಕ್ರೇಜಿಯಾಗಿ ಆಯಿತು ಅಂದರೆ ನಾವು ಫುಲ್ ಕ್ಯೂ ಅಲ್ಲಿ ಹೋಗ್ತಾ ಇದ್ದವ್ರನ್ನ ಕರೆದ್ಬಿಟ್ಟು ದೇವ್ರ ಮುಂದೆ ಬಿಟ್ಟಿದ್ದಾರೆ ನಮ್ಮನ್ನ. ಅಷ್ಟು ಚೆನ್ನಾಗಾಯಿತು ದರ್ಶನ ಅಂತೂ. ನೋಡ್ತಾನೆ. ಹಾಯ್ ಹಾಯ್
ಹುಡುಗ ಅವಾಗಿಂದ ನೋಡ್ತಾನೆ ಇದ್ದ, ಅದಕ್ಕೋಸ್ಕರ ಹಾಯ್ ಅಂದ. ಹಾಯ್ ಅಂತಾನೆ. ಹಾಯ್. ಹಾಯ್. ಎಲ್ಲಿಂದ ಬಂದಿರೋದು? ಚಾಮರಾಜನಗರ ಇಂದ ಬಂದಿದ್ದಾರೆ. ಫೋಟೋ ನೋಡ್ತಾ ಇದೀವಿ ದೇವ್ರದ್ದು, ಒಂದು ದೇವ್ರ ಫೋಟೋ ಇಸ್ಕೊಳ್ಳಕ್ ಹೋಗೋಣ ಅಂತ. ಸೊ ಸ್ಟಿಲ್ ಡಿಸೈಡಿಂಗ್ ಇಸ್ಕೊಳ್ಳೋದ ಅಥವಾ ಬೇರೆ ನೋಡೋದ ಅಂತ, ಬಿಕಾಸ್ ಈ ಫ್ರೇಮ್ಗೆ ಗ್ಲಾಸ್ ಇಲ್ಲ. ಓಕೆನಾ, ಸೊ ದಿಸ್ ಇಸ್ ಮ್ಯಾಟ್ ಫಿನಿಶ್, ಅದಕ್ಕೆ ವಿ ಆರ್ ಸೀಯಿಂಗ್. ಬಟ್ ದೇವ್ರ ಮುಖ ಸಖತ್ ಲಕ್ಷಣವಾಗಿದೆ. ಸೊ ಕಮ್ ಕ್ಲೋಸ್. ನೋಡಿ ನಮ್ಮ ಚಾಮುಂಡೇಶ್ವರಿ ದೇವಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದ್ದಾವೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಫ್ರೇಮ್ಗೆ ಗ್ಲಾಸ್ ಇಲ್ಲ ಗೈಸ್. ನಾವು ಮನೇಲಿ ದೇವ್ರ ಮನೇಲಿ ಲೈಕ್ ಅರ್ಶಿನ ಕುಂಕುಮ ಇಡ್ತೀವಿ ಅಂತಂದ್ರೆ ಎಲ್ಲ ಲೈಕ್ ಗಲೀಜ್ ಆಗ್ಬಿಡುತ್ತೆ ಫೋಟೋ. ಸೊ ಅದಕ್ಕೋಸ್ಕರ ವಿ ಆರ್ ಥಿಂಕಿಂಗ್ ಟು ಬೈ ಆರ್ ನಾಟ್. ನಾವು ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಎಲ್ಲಿ ಬಂದಿದ್ದೀವಿ ಅಂತಂದರೆ ಹೋಟೆಲ್ RRR, ಮೈಸೂರಲ್ಲಿರೋ ಹೋಟೆಲ್ RRR ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಬಿರಿಯಾನಿ ಎಲ್ಲ ತಿನ್ಕೊಂಡು, ಏನು ನಾವು ದೇವ್ರ ದರ್ಶನ ಆಗಿದ ತಕ್ಷಣ ಲೈಕ್ ಬಿರಿಯಾನಿ ತಿನ್ನೋಕೆ ಬಂದ್ಬಿಟ್ಟಿದ್ದೀವಿ ಅಂತೆಲ್ಲ ಅನ್ಕೋಬೇಡಿ. ದರ್ಶನ ಎಲ್ಲ ಮುಗಿತಲ್ಲ, ಆಲ್ಮೋಸ್ಟ್ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಸೊ 11:30 ಆಗೋಗ್ಬಿಟ್ಟಿದೆ ಇವಾಗ ಟೈಮು. ಸೊ ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಒಂದು ಸ್ವಲ್ಪ ಚೆನ್ನಾಗಿ ನಾನ್ ವೆಜ್ ಬಟ್ಟೆ ಚೇಂಜ್ ಮಾಡ್ಕೊಬಿಡಿ ಗೈಸ್. ನನಗೆ ತುಂಬ ಹೊತ್ತು ನನಗೆ ಚೂಡಿದಾರು ಟ್ರೆಡಿಷ್ನಲ್ ವೇರಲ್ಲಿ ಇರೋದಕ್ಕಾಗಿಲ್ಲ. ಸೊ ಅದಕ್ಕೇ ಅಲ್ಲೊಂದು ಚೇಂಜಿಂಗ್ ರೂಮ್ ಇತ್ತು ಅಂತ ಅಂದ್ಬಿಟ್ಟು ಅದು ಬೇಗ ನನ್ನ ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡಿದ್ದು ಈಗ ಹೊರಡ್ತಾ ಇದ್ದೀವಿ. ಸೊ ಕಮಾನ್ ಲೆಟ್ಸ್ ಗೋ. ಇಲ್ಲಿ ಜನರೆಲ್ಲ ವಿಚಿತ್ರವಾಗಿ ನನಗೆ ನೋಡ್ತಾ ಇದ್ದಾರೆ, ಏನಿದೆ. ಸೊ ಗೈಸ್ ಎಲ್ಲರೂ ಚಿಕನ್ ಬಿರಿಯಾನಿ ತಿಂತಾ ಇದ್ದೀವಿ. ಈಗ ನಾವು RRR ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಆಚೆ ಕಡೆ ಬಂದಿದ್ದೀವಿ. ಸೊ ನಮಗೆ ನಾನ್ ವೆಜ್ ತಿಂದಿದ ತಕ್ಷಣ ಬೀಡ ತಿನ್ನೋ ಅಭ್ಯಾಸ. ಸೊ ಅದಕ್ಕೆ ಇವಾಗ ಬೀಡ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಮಗಾಯ್ ಅಂದರೆ ಸ್ವೀಟ್ ಬೀಡ ತಿನ್ನೋದು ಬಂದಿದ್ದೀವಿ. ನೋಡಿ ಏನು ವೆರೈಟೀಸ್ ಇಟ್ಟಿದ್ದಾರೆ. ದಟ್ ಇಸ್ ಚಾಕ್ಲೇಟ್ ಬೀಡ. ಅದೇನದು ಪರ್ಪಲ್ ಕಲರಲ್ಲಿ ಬ್ಲೂಬೆರಿ ಮ್ಯಾಂಗೋ ಆ್ಯಂಡ್ ಕೋಕೋನಟ್ ಬೀಡ ಅಂತೆ ಗೈಸ್. ಆ್ಯಂಡ್ ಚಾಕ್ಲೇಟ್ ಬೀಡ. ಇದು ಮಗಾಯ್ ಅಲ್ವಾ, ಇದ್ರ ಪಕ್ಕ ಇರೋದು? ಹಾಂ, ಇದು ಮಗಾಯ್ ಗೈಸ್. ಇಲ್ಲಿ ನೋಡಿ, ಇದು ಈ ಬೀಡ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ತಿನ್ನೋದು ಒಂದು ಟಾಸ್ಕ್. ಹಾಕೊಳ್ಳಿ ನೀವು. ಗೈಸ್ ಟು ಬಿ ವೆರಿ ಫ್ರ್ಯಾಂಕ್, ಬಿರಿಯಾನಿಗಿಂತ ಈ ಬೀಡನೇ ಚೆನ್ನಾಗಿತ್ತು ಗೈಸ್, ಅಷ್ಟು ಚೆನ್ನಾಗಿತ್ತು. ಸೊ ಗೈಸ್ ನಾವು ಆನ್ ದ ವೇ ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನೂ 50 ಕಿಲೋಮೀಟರ್ಸ್ ತೋರಿಸ್ತಿದೆ ಬೆಂಗಳೂರಿಗೆ. ನಾವೇನೇ ನಿಧಾನವಾಗಿ ಆರಾಮಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಕಾಫಿ ಟೀಗೆ ನಿಲ್ಲಿಸಿದ್ದಾರೆ. ನಾನು ಕಾಫಿ ಟೀ ಎಲ್ಲ ನಾನು ಕುಡಿಯೋದಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಕಾಫಿ ಟೀ ಕುಡಿತಾ ಇದ್ದಾರೆ. ಸೊ ತೋರಿಸ್ತೀನಿ ಬನ್ನಿ. ಎಲ್ಲ ಚಳಿಗೆ ಟೀಗಳು ಟೀನಾ ಕಾಫಿನಾ? ಟೀ ಕುಡಿತಾ ಇದ್ದಾರೆ. ಶರಾ, ದಿಸ್ ಇಸ್ ಫಾರ್ ಮೈ ತಂಗಿ. ಓಪನ್ ಫಾರ್ ಮೈ ಸಿಸ್ಟರ್. ಕಾಫಿ ಕುಡಿದುಬಿಟ್ಟು ವಿಲ್ ರೀಚ್ ಬ್ಯಾಂಗ್ಳೂರ್. 41 ಕಿಲೋಮೀಟರ್ಸ್ ಫಾರ್ ಅವೇನಲ್ಲಿದೆ. ಅರೆ ಇಟ್ಸ್ 50 ರೀ, 48 ಆ್ಯಕ್ಚುಲಿ. ಸ್ಕ್ಯಾನ್ ಮಾಡೋದಕ್ಕೆ 41 ಕಿಲೋಮೀಟರ್ ದೂರ. ಇವತ್ತು ತುಂಬ ಚೆನ್ನಾಗಿತ್ತು ಗೈಸ್ ಇವತ್ತಿನ ಡೇ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೈಸೂರಿಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ಅಂತೂ ಸಿಕ್ಕಾಪಡೆ ಚೆನ್ನಾಗಾಯಿತು. ಅಂದರೆ ಲೈಕ್ ಎಲ್ರೂ ಲೈಕ್ ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ರು. ನಮಗೆ ಲೈಕ್ ತುಂಬ ಬೇಗನೆ ದರ್ಶನ ಮುಗೀತು. ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಇಲ್ಲಿ RRR ಬಂದಿದ್ದಾಗಿರ್ಬೋದು. ಇಟ್ ವಾಸ್ ವೆರಿ ನೈಸ್. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿವರೆಗೂ ನನ್ನ ವ್ಲಾಗ್ನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ see you in the next video. Bye. Hey, this is signing off from Divya Balaji YouTube channel. Good night. Teddy, bye. Bye. Yeah, so see you guys. Bye-bye.